ನಿಜವಾಗ್ಲೂ ಕಂಪೇರೇ ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು, ನಮ್ಮ ಜೊತೆ ನಮ್ಮನ್ನೇ ಕಂಪೇರ್ ಮಾಡ್ಕೊಳ್ಬೇಕು. ಅಂದರೆ ನಾನು ಹಿಂದೆ ಹೇಗಿದ್ದೆ, ಈಗ ಹೇಗಾಗಿದ್ದೀನಿ, ಸೊ ನಾನು ಅಂದ್ಕೊಂಡಿರೋದನ್ನ ನಾನು ಸಾಧಿಸ್ತಾ ಇದ್ದೀನಾ ಅಥವಾ ಆ ಪ್ರೋಗ್ರೆಸ್ ನನ್ನಲ್ಲಿದೆಯಾ ಅಂತ ನಾವು ಆ ಥರ ಕಂಪೇರ್ ಮಾಡಿಕೊಂಡು ಲೆಟ್ ಅಸ್ ಅಪ್ರಿಷಿಯೇಟ್ ದ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್. ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಕೇಶವ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಮಾತಾಡ್ತಿರೋಂಥ ಟಾಪಿಕ್ ತುಂಬಾ ಕಾಮನ್ ಆ್ಯಂಡ್ ತುಂಬ ಜನ ಇದಕ್ಕೆ ರಿಲೇಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇನಂತ ಹೇಳಿದ್ರೆ ಕಂಪೇರಿಷನ್. ಯೂಶ್ವಲಿ ಲೈಫಲ್ಲಿ ನಾವು ನಮ್ಮ ಲೈಫಲ್ಲಿ ಏನಾಗ್ತಿದೆ ಅದನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇರ್ತೀವಿ. ಅದು ಫ್ರೆಂಡ್ಸ್, ಫ್ಯಾಮಿಲಿ, ಕೊಲೀಗ್ಸ್, ನೇಬರ್ಸ್ ಆಗಿರ್ಬೋದು. ಅದೆಲ್ಲ ಬಿಡಿ, ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೋ ಸ್ಟ್ರೇಂಜರ್ಸ್, ಅವ್ರು ಯಾರೋ ಅಂತಲೇ ಗೊತ್ತಿರಲ್ಲ, ಅವ್ರಿಗೂ ಕೂಡ ನಾವು ಕಂಪೇರ್ ಮಾಡ್ಕೊತೀವಿ. ಆ್ಯಂಡ್ ಐ ಥಿಂಕ್ ಇದು ನ್ಯಾಚುರಲ್ ಟೆಂಡೆನ್ಸಿ ಆಫ್ ಹ್ಯೂಮನ್ ಅಂತಲೇ ಹೇಳ್ಬೋದು, ಟು ಕಂಪೇರ್ ಆ್ಯಂಡ್ ದೆನ್ ಟು ಫೀಲ್ ಬ್ಯಾಡ್. ಸೊ ಯೂಶ್ವಲಿ ಈ ಥರ ಮಾಡಿದಾಗ ನಾವು ಇದರಿಂದ ಖುಷಿ ಅಂತೂ ಪಡಲ್ಲ, ಬೇಜಾರೇ ಪಡ್ಕೊತೀವಿ, ಜಿಗುಪ್ಸೆಗೆ ಹೋಗ್ಬಿಡ್ತೀವಿ ಒಂದೊಂದು ಸಲ. ಸೊ ಇದನ್ನು ಯಾಕೆ ಮಾಡಬಾರ್ದು, ಇದು ಮಾಡೋದ್ರಿಂದ ನಮಗೇನು ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಇವತ್ತು ಮಾತಾಡ್ತೀನಿ. ಸೊ ಈ ಕಂಪೇರಿಷನ್ ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ. ನಾವು ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವಾಗಿರೋಂಥ ಕರೆಂಟ್ ಸ್ಟೇಟಸ್ ಏನಿದೆ ಅದರ ಮೇಲೆ ಮಾತ್ರ ನಾವು ಕಂಪೇರ್ ಮಾಡ್ತೀವಿ. ಲೈಕ್ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ, ಮೇ ಬಿ ಈಸಿ ಆಗುತ್ತೆ ಅರ್ಥ ಆಗೋದಕ್ಕೆ. ಸೊ ಇವಾಗ ನನ್ನ ಜೊತೆ ನನಗೆ ಯಾರೋ ಗೊತ್ತಿರೋರು ಒಂದು ಪರ್ಸನ್ ಮನೆ ತೊಗೊತಾರೆ ಅಂತ ಅಂದ್ಕೊಳ್ಳಿ, ಆಯಿತಾ. ಮೇ ಬಿ ನಾವು ಅರೌಂಡ್ ಸೇಮ್ ಏಜ್ ಇದ್ದೀವಿ ಅಂತ ಅಂದ್ಕೊಳ್ಳಿ. ಸೊ ಅವಾಗ ನನಗೆ ನನ್ನ ಜೊತೆ ನೋಡು ಅವ್ರ ಮನೆ ತೊಗೊಂಡ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಮನೆ, ಖುಷಿ ಇರುತ್ತೆ, ಆಯಿತಾ. ಅಟ್ ದ ಸೇಮ್ ಟೈಮ್ ಏನಂದರೆ ನಾನೇನು ಮಾಡಿಲ್ಲ, ನಾನೇನು ತೊಗೊಂಡಿಲ್ಲ, ನನಗೂ ತೊಗೋಬೇಕಾಗಿತ್ತು, ನನಗೂ ಆಸೆ ಇತ್ತು ಅಂತ ಅಂದ್ಕೊಂಡು ಅದೇ ಒಂದು ಬೇಜಾರಲ್ಲಿ ಎಷ್ಟೊಂದು ದಿನಗಳು ಕಳೆದ್ಬಿಡ್ತೀವಿ. ಇಲ್ಲಿ ನಾನೇನು ತಪ್ಪು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮದು ಸಿಮಿಲರ್ ಏಜ್ ಆಗಿರ್ಬೋದು, ಸಿಮಿಲರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ವರ್ಕ್ ಎಕ್ಸಾಂಪಲ್ ತಗೊಳ್ಳಿ. ಆದರೆ ನಾನು ಸ್ಟಾರ್ಟ್ ಮಾಡಿರೋವಂಥ ಪಾಯಿಂಟು, ಅವರು ಸ್ಟಾರ್ಟ್ ಮಾಡಿರೋವಂಥ ಪಾಯಿಂಟು ಸೇಮ್ ಇರೋದಿಲ್ಲ ಅಲ್ವಾ. ಅಂದರೆ ನಮ್ಮ ಲೈಫಲ್ಲಿ ನಮ್ಮ ಜರ್ನಿ ಹೇಗಾಗಿದೆ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ. ಸಿಮಿಲರ್ಲಿ ಆ ಪರ್ಸನ್ ಕೂಡ ಆ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಏನೇನು ಸ್ಟ್ರಗಲ್ಸ್ ಓವರ್ಕಮ್ ಮಾಡಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಇನ್ಫ್ಯಾಕ್ಟ್ ವಿ ಶುಡ್ ಬಿ ಪ್ರೌಡ್, ವಿ ಶುಡ್ ಬಿ ಹ್ಯಾಪಿ, ಅವ್ರೇನೋ ಒಂದು ಅಕಾಂಪ್ಲಿಷ್ ಮಾಡಿದ್ದಾರೆ, ಏನೋ ಒಂದು ತಗೊಂಡಿದ್ದಾರೆ ಅಂತ. ಸೊ ನಾವು ಆ ಥರ ಯೋಚನೆ ಮಾಡಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಈ ಸ್ಟಾರ್ಟಿಂಗ್ ಪಾಯಿಂಟ್ನ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ನಾವೇನು ಪ್ರೋಗ್ರೆಸ್ ಆಗಿದ್ದೀವಿ ಅದನ್ನು ಕೂಡ ನಾವು ಅಪ್ರಿಷಿಯೇಟ್ ಮಾಡೋದಿಲ್ಲ. ಸೊ ನಾವು ನಮ್ಮ ಲೈಫಲ್ಲಿ ನಾವು ಮೊದಲು ಹೇಗಿದ್ವಿ ಅಂತ ಹಂತಕ್ಕೆ ನಾವು ಯಾವ ರೀತಿ ಪ್ರೋಗ್ರೆಸ್ ಆಗಿದ್ದೀವಿ, ಇವಾಗ ಎಲ್ಲಿದ್ದೀವಿ ಅಂತ ಒಂದು ಸಲ ಹಿಂದೆ ಹೋಗಿ ನೋಡಿ ಇವಾಗಿರೋದನ್ನು ಕಂಪೇರ್ ಮಾಡ್ಕೊಂಡಾಗ ಅವಾಗ ನಮಗೆ ಆ್ಯಕ್ಚುಲಿ ಗೊತ್ತಾಗುತ್ತೆ, ಓಕೆ ನಾನು ನನ್ನ ಲೈಫಲ್ಲಿ ತುಂಬ ಮುಂದೆ ಬಂದಿದ್ದೀನಿ, ಎಷ್ಟೊಂದು ಫೆಸಿಲಿಟೀಸ್ ನನಗೆ ಮೊದಲಿರೋದಿಲ್ಲ, ಇವಾಗ ಸಿಕ್ಕಿದೆ, ಏನೋ ಒಂದು ಅನುಕೂಲಗಳಾಗಿದೆ, ಎಲ್ಲ ಒಳ್ಳೆ ಥಿಂಗ್ಸ್ಗಳಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಟ್ರೇಂಜರ್ಸ್ನ ತಗೊಂಡ್ರೆ ಸೋಷಿಯಲ್ ಮೀಡ್ಯಾದಲ್ಲಿ ಅವರೇನೋ ಒಂದು ಲೈಫ್ನ ತೋರಿಸ್ತಾರೆ. ಅದು ಎಷ್ಟು ಕಾಮಿಡಿ ಅಂದರೆ, ನಾನು ಅದನ್ನು ಮಾಡ್ತೀನಿ. ಸೊ ಅದನ್ನು ನೋಡಿ ನಾವು ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ, ಏನೇನೆಲ್ಲ ಎಂಜಾಯ್ ಮಾಡ್ತಿದ್ದಾರೆ, ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾರಲ್ವಾ, ವಾವ್ ನಾನು ಯಾಕೆ ಏನು ಮಾಡೋಕ್ಕಾಗ್ತಿಲ್ಲ, ನನ್ನ ಲೈಫ್ ಯಾಕೆ ಹಂಗಿಲ್ಲ ಅಂತ ಅದು ನ್ಯಾಚುರಲಾಗಿ ಬಂದುಬಿಡುತ್ತೆ. ಬಟ್ ವಿ ರಿಯಲಿ ಡೋಂಟ್ ನೋ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಅಂದರೆ ಇನ್ ಬ್ಯಾಕ್ ಎಂಡಲ್ಲಿ ಅವ್ರದ್ದೇನು ಸ್ಟ್ರಗಲ್ಸ್ಗಳಿದೆ. ಬಿಕಾಸ್ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ವಿ ಓನ್ಲಿ ಶೋ ದ ಗುಡ್ ಸೈಡ್ ಅಲ್ವಾ. ನಮ್ಮ ಲೈಫಲ್ಲಿ ಏನು ಚೆನ್ನಾಗಿ ಆಗ್ತಾಯಿದೆ ಅದನ್ನು ಮಾತ್ರ ನಾವು ತೋರಿಸ್ತೀವಿ. ಅದೇ ಏನು ನೆಗೆಟಿವ್ಸ್ ಏನಾಗ್ತಾ ಇದೆ, ಆಯಿತಾ, ಲೋ ಪಾಯಿಂಟ್ಸ್ ಏನಿದೆ ಅದನ್ನು ನಾವು ಶೇರ್ ಮಾಡೋದಿಲ್ಲ. ಕೆಲವ್ರು ಮಾಡ್ಬೋದೇನೋ. ಸೊ ಹಾಗಾಗಿ ನಾವು ಯಾವತ್ತೂ ಮೇಲ್ನೋಟಕ್ಕೆ ಏನು ಕಾಣ್ತಿದೆ ಅದನ್ನು ನಾವು ಕಂಪೇರ್ ಮಾಡಿಕೊಂಡು ನಾವು ಬೇಜಾರು ಮಾಡ್ಕೊಳ್ಬಾರ್ದು. ಆ್ಯಂಡ್ ಕಂಪ್ಯಾರಿಸನ್ ಮಾಡಿದ್ರೂ ಯಾವ ಥರ ಇರಬೇಕಂತ ಹೇಳಿದ್ರೆ ಅದರಿಂದ ನಾವು ಪಾಸಿಟಿವ್ ಆಗಿ ತಗೋಬೇಕು. ಅಂದರೆ ವಿ ಶುಡ್ ಆಸ್ಪೈರ್, ಓಕೆ ನೋಡಿ ಅವ್ರು ಅಷ್ಟು ಕಷ್ಟಪಟ್ಟು ಏನೋ ತಗೊಂಡ್ರು, ಏನೋ ಮಾಡಿದ್ರು, ಅಷ್ಟು ಕಷ್ಟಪಟ್ಟು ಓದಿ ಅಷ್ಟು ಚೆನ್ನಾಗಿರೋ ಕೆಲಸ ತಗೊಂಡ್ರು, ಇಷ್ಟು ಹಾರ್ಡ್ ವರ್ಕ್ ಮಾಡಿ ಇದನ್ನೇನೋ ಅಚೀವ್ ಮಾಡಿದ್ರು. ಸೊ ಅದನ್ನು ನಾನು ಕೂಡ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ನಾನು ಕೂಡ ಇನ್ನೂ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಆ ಥರ ಆಸ್ಪೈರ್ ಮಾಡಿ ನಾವು ಅಂದರೆ ಮೋಟಿವೇಶನಾಗಿ ತೊಗೊಳ್ಬೇಕು ಕಂಪ್ಯಾರಿಸನ್ ಮಾಡೋದನ್ನು. ನಾಟ್ ಲೈಕ್ ಅಂದರೆ ಜೆಲಸ್ ಪಡ್ಕೊಂಡು ಬೇಜಾರು ಮಾಡ್ಕೊಳ್ಳೋ ಥರ ಮಾಡ್ಕೋಬಾರ್ದು. ನಾವು ಈ ಥರ ಕಂಪೇರ್ ಮಾಡಿ ಬೇಜಾರು ಮಾಡ್ಕೊಳ್ಳೋದ್ರಿಂದ ನಮಗೆ ಇನ್ನೂ ಒಂದು ಡ್ರಾಬ್ಯಾಕ್ ಇದೆ. ಏನಂತ ಹೇಳಿದ್ರೆ, ನಾವು ಯಾವಾಗಲೂ ನಮ್ಮ ಲೈಫಲ್ಲಿ ಏನು ಒಳ್ಳೆ ಥಿಂಗ್ಸ್ ಆಗ್ತಾಯಿದೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಿದಷ್ಟು ನಮ್ಮ ಲೈಫ್ಗೆ ಇನ್ನೂ ಒಳ್ಳೆ ಥಿಂಗ್ಸ್ಗಳಾಗತ್ತೆ. ಅಂದರೆ ಇಟ್ಸ್ ಲೈಕ್ ಆ್ಯಸ್ ವಿ ಥಿಂಕ್ ಸೋ ವಿ ಬಿಕಮ್. ಸೊ ಇವಾಗ ನಾನು ಚೆನ್ನಾಗಿದ್ದೀನಿ, ನನ್ನ ಲೈಫಲ್ಲೆಲ್ಲ ಒಳ್ಳೆ ಥಿಂಗ್ಸ್ ಆಗ್ತಾಯಿದೆ ಅಂದಷ್ಟು ಐ ವಿಲ್ ಆಲ್ಸೋ ಅಟ್ರ್ಯಾಕ್ಟ್ ಮೋರ್ ಗುಡ್ ಥಿಂಗ್ಸ್. ಅದು ಬಿಟ್ಬಿಟ್ಟು ರಾದರ್ ನಾನು ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು ಅಯ್ಯೋ ನನಗದಿಲ್ಲ, ನನಗಿದಿಲ್ಲ, ನನಗಿಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ಇದೆ, ಅವರೆಲ್ಲ ಅಷ್ಟು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಷ್ಟು ನಾವು ನೆಗೆಟಿವ್ ಥಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊತೀವಿ. ಸೊ ನಾವು ಏನು ಯೋಚನೆ ಮಾಡ್ತೀವಿ, ಆಯಿತಾ, ನಮ್ಮ ಫೀಲಿಂಗ್ಸ್ ಏನಿರುತ್ತೆ ಅದ್ರ ಬೇಸಿಸ್ ಮೇಲೇ ನಮ್ಮ ಸುತ್ತಮುತ್ತ ಆಗೋ ಥಿಂಗ್ಸ್ಗಳು ಕೂಡ ನಮ್ಮ ವೇಯಲ್ಲಿ ಹೋಗುತ್ತೆ. ಸೊ ನಾವು ನಿಜವಾಗ್ಲೂ ಕಂಪೇರೇ ಮಾಡಬೇಕು ಅಂತ ಹೇಳಿದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡಬಾರ್ದು, ನಮ್ಮ ಜೊತೆ ನಮ್ಮನ್ನೇ ಕಂಪೇರ್ ಮಾಡ್ಕೊಳ್ಬೇಕು. ಅಂದರೆ ನಾನು ಹಿಂದೆ ಹೇಗಿದ್ದೆ, ಈಗ ಹೇಗಾಗಿದ್ದೀನಿ, ಸೊ ನಾನು ಅಂದ್ಕೊಂಡಿರೋದನ್ನ ನಾನು ಸಾಧಿಸ್ತಾ ಇದ್ದೀನಾ ಅಥವಾ ಆ ಪ್ರೋಗ್ರೆಸ್ ನನ್ನಲ್ಲಿದೆಯಾ
ಅಂತ ನಾವು ಆ ಥರ ಕಂಪೇರ್ ಮಾಡಿಕೊಂಡು ಲೆಟ್ ಅಸ್ ಅಪ್ರಿಷಿಯೇಟ್ ದ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್. ನಾವೇನೇನು ಅಚೀವ್ ಮಾಡಿದ್ದೀವಿ, ನಾವೇನೇನು ಕಲ್ತ್ಕೊಂಡಿದ್ದೀವಿ ಲೈಫಲ್ಲಿ, ಎಂತೆಂಥ ಒಳ್ಳೆ ಪೀಪಲ್ಗಳನ್ನ ಸಂಪಾದನೆ ಮಾಡಿದ್ದೀವಿ, ಸೊ ಅದನ್ನು ನೋಡಿ ಖುಷಿ ಪಡೋಣ. ಆ್ಯಂಡ್ ದೆನ್ ಮುಂದಕ್ಕೆ ಲೆಟ್ಸ್ ಆಸ್ಪೈರ್ ಟು ಬಿ ಬೆಟರ್. ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು. ಸೊ ಇವಾಗ ಏನು ಇದ್ದೀನಿ ಈ ಪಾಯಿಂಟಿಂದ ಇನ್ನು ಮುಂದೆ ಚೆನ್ನಾಗಾಗೋಣ ಅಂತ ಯೋಚನೆ ಮಾಡೋಣ. ಅಷ್ಟೇ ಇವತ್ತಿನ ಟಾಪಿಕ್. ಸೊ ಈ ಥರ ಟಾಪಿಕ್ಸ್ಗಳ ಬಗ್ಗೆ ಇನ್ನೂ ನಾನು ಮಾತಾಡ್ತೀನಿ. ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನನ್ನ ಅಕೌಂಟ್ನ ಮರೀದೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಸ್ ಯೂಶ್ವಲ್ ಎಲ್ಲ ಹೇಳೋ ಥರ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ.